ಅಣ್ಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಒಂದು ದೊಡ್ಡ ಹೊಸ ದಾಖಲೆ ಬರೆದಿದ್ದಾರೆ. ರಾಜ್ಯದಲ್ಲಿ ಅತಿ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂತ ಒಂದು ದಾಖಲೆಗೆ ಸಿದ್ದರಾಮಯ್ಯ ಅವರು ಪಾತ್ರ ಆಗಿದ್ದಾರೆ. ಏನು ಹೇಳ್ತೀರಿ? ಬಡವರ ಬಂಧು, ದೀನ ದಲಿತರ ನಾಯಕ, ಬಡವರ ಆಶಾಕಿರಣ, ನಮ್ಮೆಲ್ಲರ ಈ ರಾಜ್ಯ ಕಂಡ ಅಪರೂಪದ ನಾಯಕ ಅಂತಂದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ಅವರು ದೇವರಾಜ ಅರಸರನ್ನ ದಾಖಲೆಯನ್ನು ಮುರಿದು ಇವಾಗ ಮುನ್ನುಗ್ತಾ ಇದ್ದಾರೆ. ನಮ್ಮೆಲ್ಲರ ಆಸೆ ಅಂತಂದರೆ ಇನ್ನೂ ಒಂದು 5 ವರ್ಷಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟರೆ, ಯಾಕಂದರೆ ಅವ್ರಿಗೆ ಇನ್ನೂ ಕೂಡ ವಯಸ್ಸಾಗಿಲ್ಲ, ಅವ್ರು ಇನ್ನೂ ನಮ್ಮಂಥ ಹುಡುಗರುಗಟ್ಟೆ ಓಡಾಡಿಕೊಂಡು ಈ ರಾಜ್ಯವನ್ನು ನಡೆಸ್ತಾ ಇದ್ದಾರೆ, ಪಂಚ ಗ್ಯಾರಂಟಿಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ಶಕ್ತಿ ಕೂಡ ಇದೆ, ಈ ರಾಜ್ಯವನ್ನು ಮತ್ತೆ ನಡೆಸುವ ಶಕ್ತಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಂದು ಅವಕಾಶ ಈ ರಾಜ್ಯದ ಜನ ಕೊಟ್ಟರೆ ನಿಜಕ್ಕೂ ಈ ಕರ್ನಾಟಕ ರಾಜ್ಯ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರೂ ಸಹಿತ ಕರ್ನಾಟಕ ರಾಜ್ಯವನ್ನು ಆರಾಮವಾಗಿ ನಡೆಸ್ಕೊಂಡು ಹೋಗುವಂಥ ತಾಕತ್ತು ಇರ್ತಕ್ಕಂಥ ವ್ಯಕ್ತಿ ಅಂತಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಸಿದ್ದರಾಮಯ್ಯನವರು ಏನು 5 ವರ್ಷ ಪೂರೈಸಿ ಏನು 2.5 ವರ್ಷ ಮತ್ತು 7.5 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ಈ ಅಧಿಕಾರದಲ್ಲಿ ಸಾಕಷ್ಟು ಜನಪರ ಯೋಜನೆಗಳನ್ನು ನೀಡಿದ್ದಾರೆ. ಅವರು ನೀಡುವಂಥ ಅನ್ನಭಾಗ್ಯ ಯೋಜನೆ ಇರ್ಬೋದು, ಆಮೇಲೆ ಅವರು ಈಗ ಗೃಹಲಕ್ಷ್ಮಿ, ಆಮೇಲೆ ಏನು ಪಂಚ ಗ್ಯಾರಂಟಿ ಯೋಜನೆ ಮಾಡಿದಾರಲ್ಲ ಅವೆಲ್ಲ ಜನಸಾಮಾನ್ಯರಿಗೆ ತಲುಪ್ತಿದ್ದಾವೆ. ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ 2,000 ರೂಪಾಯಿಂದ ಅನುಕೂಲ ಆಗಿದೆ. ಈ ಹಿಂದಿದ್ದ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ನೀಡಿ ಅವರು ಸ್ವತಃ ಅವ್ರು ಏನು ಅನುಭವಿಸಿದ್ರಲ್ಲ ಕಷ್ಟನ ಆ ರಾಜ್ಯದ ಜನ ಅನುಭವಿಸಬಾರ್ದು ಅಂತ ಹೇಳಿ ಅವ್ರು ಅನ್ನಭಾಗ್ಯ ಯೋಜನೆ ಜಾರಿಗೆ ತೊಗೊಂಬಂದರು. ಅದು ಇಂದಿಗೂ ಪ್ರಸ್ತುತವಾಗಿದೆ. ಸಿದ್ದರಾಮಯ್ಯ ಅವರ ಆಡಳಿತ ಉತ್ತಮವಾಗಿದೆ. ಅವರು ಇನ್ನೂ ಹೆಚ್ಚೆಚ್ಚು ಕಾಲ ಆಡಳಿತ ನಡೆಸಲಿ. ಏನು ಇನ್ನೂ 2.5 ವರ್ಷ ಇದೆ, ಅದನ್ನು ಸಿದ್ದರಾಮಯ್ಯನ ಪೂರೈಸಿ ಅಂತೇಳಿ ನಾವು ಹೇಳ್ತೀವಿ ಸರ್. ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇ ಮಾತು ನಾನು ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಅವರು ಇಂಥ ಒಬ್ಬರು ನಾಯಕರಿದ್ದಾರೆ, ತನ್ನ ಜಾತಿ ಅಷ್ಟೇ ಅಲ್ಲ ಅಹಿಂದ ಸಮಾಜ ಎಲ್ಲ ಸಮಾಜಕ್ಕೆ ತಗೊಂಡು ನುಡಿದಿದ್ದಂಥ ಸರ್ಕಾರ ನಮ್ಮದು, ಹಾಗೂ ಸಿದ್ದರಾಮಯ್ಯ ಸಾಹೇಬರು ಕೂಡ. ನಾನು ಇವತ್ತು ಹಿತೈಷಿಗಳಿಗೆ, ಶತ್ರುಗಳಿಗೆ ಯಾರವರು ಇವತ್ತು ಬಿಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು CM ದಿಂದ ಹೋಗ್ಬೇಕಂತ ಬಯಸ್ತಾ ಇದ್ದಾರೆ, ಅವ್ರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು ದೇವರಾಜ ಅರಸು ಅವ್ರದ್ದು ಇತಿಹಾಸನ ಮುರಿದು ತಾವು ಹೊಸ ದಾಖಲೆಯನ್ನು ಮಾಡಿದ್ದಾರೆ. ತಾವು ಕಣ್ಣು ಥರದ ನೋಡ್ಕೋಬೇಕಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೂ ಕೆಲವೊಂದು ಜನ ಏನು ಕನಸನ್ನು ಕಾಣ್ತಾ ಇದ್ದಾರೆ, ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವತ್ತೂ ಕೂಡ ಅವರು ಎಳ್ಗಾಡ್ದಂಗಲ್ಲ. ಇದು 5 ವರ್ಷ ಪೂರ್ತಿ ಮಾಡ್ತಾರೆ, ಹಾಗೂ ಇನ್ನೂ ಜನಕ್ಕೆ ಅಭಿವೃದ್ಧಿ ಮಾಡ್ತಾರೆ. ಅವ್ರು ಇರಬೇಕು, ದೀನ ದಲಿತರ ಬಡವರ ನಮ್ಮಂಥ ಹೆಣ್ಮಕ್ಕಳಿಗೆ ಆಶ್ರಯ ಕಿರಣ, ಅನ್ನಭಾಗ್ಯ, ಅನ್ನರಾಮಯ್ಯ ಏನಂತ ಅವರು ಬಯಸ್ಕೊಂಡಿದ್ದಾರೆ. ಇವತ್ತು ಇತಿಹಾಸ ರಾಮಯ್ಯ ಅಂತ ಅವರು ಬರ್ಸ್ಕೊಂಡಿದ್ದಾರೆ. ಮತ್ತು ಕೆಲವೊಂದು ಜನ ಹೇಳ್ತಿದ್ದಾರೆ BJP ಅವರೇ, ಆಮೇಲೆ ಏನು ಇವರು R ಶಂಕರ್ ಅವರು ಮಾತಾಡ್ತಾರೆ, ಆಮೇಲೆ ಇವರ ಕೆಲವೊಂದು BJP ನಾಯಕರು ಮಾತಾಡ್ತಾ ಇದ್ದಾರೆ ಅವ್ರದ್ದು ಇತಿಹಾಸ ಮುರಿದಿಲ್ಲ ಅಂತ ಹೇಳಿ. ನಿಮ್ಮ ಕೈಲಿ ಆಗಿಲ್ಲದೆ ಯೋಗ್ಯತೆ ಮಾತುಗಳು ಮಾತಾಡೋದು ಬಿಡ್ರಿ. ಅಭಿವೃದ್ಧಿ ಮಾಡಿದಾರಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರ ಬಂದಾಗಿಂದ ನೀವು ಬಡವ್ರ ಮನೆಗೆ ಹೋಗ್ರಿ, ಶ್ರೀಮಂತ ಮನೆಗೆ ಹೋಗಬೇಡ್ರಿ, ಅಡಾನಿ ಅಂಬಾನಿ ಮನೆಗೆ ಹೋಗಬೇಡ್ರಿ, ಶ್ರೀಮಂತ ಮನೆಗೆ ಹೋಗಿ ನೋಡ್ರಿ. ಇವತ್ತು ಇತಿಹಾಸದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ದಾರೆ, ಏನು ಇತಿಹಾಸ ಬರೆದಿದ್ದಾರೆ ನೋಡ್ಕೊಂಡು ಬಂದು ನಿಮಗೆ ಏನು ಕಣ್ಣಿಗೆ ಬ್ಲ್ಯಾಕ್ ಪಟ್ಟಿ ಕಟ್ಟಿದ್ದಲ್ಲ ತಗರು ಬಂದು ಮಾತಾಡ್ರಿ. ಇನ್ನೂ ಇತಿಹಾಸ ಮಾಡ್ತಾರೆ. ಬರೋ ದಿನದಲ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬಡವರ ಕಷ್ಟ ಸುಖ ಏನು ಅಂತ ಅರ್ಥ ಮಾಡಿಕೊಂಡು ಸ್ವತಃ ಅನುಭವಿಸಿ ಆಮೇಲೆ ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯನವರು ಮಾಡಿರುವಂತಹ ಕಾರ್ಯಗಳು ನಿಜವಾಗಲೂ ಕೂಡ ಭಾಳ ಮನಸ್ಸಿಗೆ ಮುಟ್ಟುವಂಥವು, ತಟ್ಟುವಂಥವು, ಮತ್ತು ಅದನ್ನು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಯೋಜನೆಗಳನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮೊದಲು ಹಸಿವು ಎಲ್ಲರಿಗೂ ಏನು ಬೇಕಪ್ಪ ಅಂತಂದರೆ ಈಗ ಬದುಕಲಿಕ್ಕೆ ಮೊದಲು ಊಟ, ಅನ್ನ, ವಸತಿ ಇವು ಬೇಕೇ ಬೇಕು. ಇಡೀ ರಾಜ್ಯದ ಹಸಿದ ಜನರಿಗೆ ಅನ್ನ ಹಾಕಿ ಅನ್ನರಾಮಯ್ಯನಾಗಿ, ನಂತರ ಅನೇಕ ಯೋಜನೆಗಳನ್ನು ಕೊಟ್ಟು ಗೆದ್ದ ರಾಮಯ್ಯನಾಗಿ, ದೇವರಾಜ ಅರಸರ ಒಂದು ದಾಖಲೆ ಮುರಿದಿರ್ಬೋದು ಸಿದ್ದರಾಮಯ್ಯನವರು, ಆದರೆ ದೇವರಾಜ ಅರಸರನ್ನು ಸಿದ್ದರಾಮಯ್ಯನವರನ್ನು ದೇವರಾಜ ಅರಸರನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರಾಜ ಅರಸರು ಮಾಡಿರುವಂಥ ಕಾರ್ಯಗಳು ಕೂಡ ಜನಪರವಾಗಿದ್ದಂಥದ್ದು, ಮತ್ತು ಈಗ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತಹ ಕಾರ್ಯಗಳು ನಿಜವಾಗಲೂ ಕೂಡ ಬಡವರು
ಮತ್ತು ಈ ರಾಜ್ಯದ ಜನ ಮೆಚ್ಚುವಂತಹ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅವರು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಹಿಂದುಳಿದಿದ್ದಾರೆ ಅಂಥವರ ಕೈ ಹಿಡಿದು ಅವರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು, ಅದು 1 2 ಅಂತ ಹೇಳಲಿಕ್ಕಾಗೋದಿಲ್ಲ, ಬಹಳಷ್ಟು ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಈ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವಂತಹ ನೀತಿಯನ್ನು ತಮ್ಮ ಆಡಳಿತದಲ್ಲಿ ಅನುಸರಿಸಿ ಇವತ್ತು ಎಲ್ಲರ ಕಣ್ಣೀರನ್ನು ಒರೆಸುವಂಥ ಕಾರ್ಯವನ್ನು ಮಾಡುವುದರ ಮೂಲಕ ಸಿದ್ದರಾಮಯ್ಯನವರು ಜನಜನಿತರಾಗಿದ್ದಾರೆ. ಜನಾನುರಾಗಿ, ಜನನಾಯಕರಾಗಿ, ಅವರೊಬ್ಬ ಮಾಸ್ ಲೀಡರಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ದಾಖಲೆ ಅದೇನೋ ಎಷ್ಟು ವರ್ಷ ಅಧಿಕಾರದಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರದಲ್ಲಿದ್ದಾಗ ಏನು ಮಾಡಿದರು ಅನ್ನುವಂಥದ್ದು ಮುಖ್ಯ. ಆದರೆ ಅವರು ಸುದೀರ್ಘ ಅವಧಿಯೊಳಗೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅಂಥ ಸುದೀರ್ಘವಾದಂಥ ಅವಧಿಯಲ್ಲಿ ಅತಿ ಹೆಚ್ಚು ಜನಪರ ಯೋಜನೆ ಕೊಟ್ಟಂತಹ ಮಹಾನ್ ನಾಯಕರು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದ ಜನ ಅವರು ಕೊಟ್ಟಂಥ ಯೋಜನೆಯನ್ನು, ಅವರು ಮಾಡಿರುವಂಥ ಸೇವೆಯನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ಏನು ಒಂದು ಮಾತ್ರ ಅವರಿಂದ ಕೆಲಸ ಬಾಕಿ ಉಳಿದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂಥ ಈ ಎರಡೂ ಪ್ರದೇಶಗಳ ನಡುವೆ ಏನು ತಾರತಮ್ಯ ಆಗಿದೆ, ಆ ತಾರತಮ್ಯ ನಿವಾರಣೆಗೆ ಈ ಬರುವಂಥ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಪರಿಹಾರವನ್ನು ದೊರಕಿಸಿಕೊಡಬೇಕು, ಅದನ್ನು ಸರಿದೂಗಿಸಬೇಕು. ಅಖಂಡ ಕರ್ನಾಟಕ ಒಂದೇ ಎನ್ನುವಂಥ ಭಾವವನ್ನು ಮೂಡಿಸುವಂಥ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರು ನಿಜವಾಗಲೂ ಕೂಡ ಗೆದ್ದ ರಾಮಯ್ಯನವರಾಗ್ತಾರೆ, ಪ್ರಸಿದ್ಧ ರಾಮಯ್ಯನವರಾಗ್ತಾರೆ, ಈ ರಾಜ್ಯ ಕಂಡಂಥ ಅಪರೂಪದ ನಾಯಕರಾಗ್ತಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.